ಏನೆಲ್ಲ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ಎದ್ದೀನಿ, ಅಂಗಳ ಕಸ ಗುಡಿಸೀನಿ, ರಂಗೋಲಿ ಥರ ಹಾಕಿ ನೋಡಿ, ಸಿಂಪಲ್ಲಾಗಿ ರಂಗೋಲಿ ಹಾಕೀನಿ ನೋಡಿ. ಬನ್ನಿ ಸ್ನೇಹಿತರೆ, ನಮ್ಮ ಮನ್ಯಾಗ ಏನೂ ಕೆಲಸ ಇಲ್ಲ. ಶ್ರಾವಣಿ ಸ್ಕೂಲು ಸೂಟಿ ಐತೆ ಅಂತೀರಿ ಇವತ್ತು. ಇಲ್ಲೇ ಕನ್ನಡ ಶಾಲೆಗೆ ಓದ್ತಿ ಮಮ್ಮಿ ಅಂತೇಳಿ ಯಾಕೆ ಸೂಟಿ ಕೊಟ್ಟಾರಿ ಗೊತ್ತಿಲ್ಲ. ನೀನು ಮಾತ್ರ ಸ್ಟ್ರೈಕ್ ಇತ್ತು. ಇವಾಗ ಎದ್ದು ಹೋಗ್ಯಾಡ್ರಕ್ಕಿ ರೆಸ್ಟಿಗೆ ಹೊಂಟಾಳ. ಟೈಮು 7 ಗಂಟೆ ಆಯ್ತು ರೀ. 8 ಗಂಟೆ ಅನ್ನೋದಕ್ಕೆ ಶಾಲೆಗೆ ಹೋಗ್ತಾಳ. ಅಡುಗೆ ಮಾಡ್ಬೇಕು, ಏನು ಮಾಡ್ಬೇಕು ನೋಡಬೇಕು. ಬಡ ಕೆಲಸ ಮುಗಿಸೋತೀನಿ ರೀ. ನಾನು ಬಾಂಡೆ ಸೆಟ್ ಮಾಡಿಲ್ಲ. ನೀವು ಸಂಜೆನೇ ಅಷ್ಟು ಬಾಂಡೆ ಸೆಟ್ ಮಾಡ್ಬೇಕಂದೆ, ಆಗಲಿಲ್ಲ ರೀ. ಯಾವ ಬ್ಲೌಸ್ ಸ್ಟಿಚ್ ಮುಗಿಸಿದೆ, ಇನ್ನೊಂದು ಐತೆ ರೀ. ಎಲ್ಲ ಸಾಬೂನು ಒಳಕ್ಕೆ ಹೆಂಗೆ ಇಟ್ಟೋಡಿ ಶ್ರಾವಣಿ ನೋಡಿ. ಎಲ್ಲರೂ ಬೀರಪ್ಪ ಮತ್ತೆ ದರ್ಶನ ಮಾಡ್ಕೊರಿ. ಹಿಂದೆಲ್ಲ ಕ್ಲೀನ್ ಆಗೈತೆ ರೀ. ನಿನ್ನೆ ಕ್ಲೀನ್ ಮಾಡೀನಿ. ಇನ್ನು ಅದು ಆಲ್ಮೋಸ್ಟ್ ಕಸ ಹುಡಬೇಕು. ಬೇರೆ ಸ್ನೇಹಿತರೆ, ಅಷ್ಟು ಬಾಂಡೆ ಸೆಟ್ ಮಾಡಿ ಕಸ ಹುಡುಗಿ ಮತ್ತೆ ಹುಡಿಯೋಕೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಶ್ರಾವಣ ಮಲ್ಕೊಳ್ರಿ ನಾ ಸ್ನೇಹಿತರೆ. ಶ್ರಾವಣ ಕುಮಾರ್ದು ಜಾಕ್ ಆಯ್ತು, ಶ್ರಾವಣಿದು ಜಾಕ್ ಆಗೈತೆ. ಶ್ರಾವಣಿದು ಸ್ಕೂಲ್ ಇಲ್ಲ ಅಂತ ಇವತ್ತು ಶಾಲೆ ಪೂಜೆ ಐತಂತ ಅಲ್ಲಿನೂ ಹೋಗಲಿಲ್ಲ. ನನಗೆ ಗೊತ್ತು, ಕರ್ನಾಟಕ ರಾಜ್ಯೋತ್ಸವ ಅಂತೀರಿ ಇವತ್ತು. ಎಲ್ಲ ಕ್ಲೀನ್ ಮಾಡೀನಿ. ಚಂದ ಇಕ್ಕಿದು ಕಟಿಂಗ್ ಮಾಡ್ಸ್ಕೊಂಬರ್ಬೇಕಂತ ನೋಡಿ. ತಲೆ ಹೆಂಗೆ ಕೂಲ್ ಎಷ್ಟು ನೋಡಿ ಸ್ನೇಹಿತರೆ. ಶ್ರಾವಣಿ ಕೂಲ್ ಹೆಂಗೆ ಬಂದ ನೋಡಿ. ಶ್ರಾವಣಿಗೂ ಇಷ್ಟು ಕೂಲ್ ಮುಖ ಮುಚ್ಚಿಬಿಟ್ಟೈತ್ರಿ. ಕೂಲ ಹಿಂದೊಳಮ್ಮ, ಹಿಂದೊಳ ಬೇಬಿ ಕಟ್ ಹಿಂದಿನ ಕಟ್ ಮಾಡೀನಿ ರೀ ಮಣ್ಣು. ನಾನು ಹಿಂದೆ ಭಾಳ ಅಷ್ಟೊಂದಿಲ್ಲ, ಮುಂದಿನ ಕಟ್ ಮಾಡಿ ಒಳ ಮಿಕ್ಕ ಒಳ ಏನ ನೀನು ಇವತ್ತ ಹೋಗಿ ಬೇಬಿ ಕಟಿಂಗ್ ಮಾಡ್ಸ್ಕೊಂಬರ್ಬೇಕಂತೀನಿ ರೀ. ಇವತ್ತು ನಾಷ್ಟ ಉಪ್ಪಿಟ್ಟು ಮಾಡಬೇಕು. ನಾನೇ ಒಂದು 5-6 ಏನು ಸಿಕ್ಕು ಸ್ನೇಹಿತರೆ. ಏನು ಬರೋಣಿಗಿಲ್ಲ ಕೆರದ್ಯಾ, ಒಂದು 5-6 ಏನು ಸಿಕ್ಕು. ಏನು ತೆಗದ್ಯಾ ಕಟಿಂಗ್ ಮಾಡ್ಸ್ಕೊಂಬಂದು ಒಂದು ಎಣ್ಣೆ ಪುಡಿ ಅವೆಲ್ಲ ತಂಬರ್ಬೇಕು ರೀ. ತಂದ್ರೆ ಕೂಡ್ ಚಂದ ಬರ್ತಾವೆ ನೋಡಿರಿ ಸಾವು. ನೀವು ಮೇಕಪ್ ಮಾಡಿ ತಂಬವು ಹಿಂಗೆ ಹಾಕೊಂಡ್ಬಿಡ್ತಾಳೆ ಹುಸಿ ಹಿಂದಕ್ಕೆ ಹಾಕಿ. ಒಳ್ಳಮ್ಮ ಈ ಕಡೆ ಹಿಂಗೆ ಭಾಳ ಕಾಣಲ್ರಿ ಅವು. ಮುಂದೆ ಭಾಳ ಅದಾವ ರೀ ಕೋಲ. ಇಷ್ಟು ಇಲ್ತಾನೆ ಮುಖಕ್ಕೆ ಮುಚ್ಚುತ್ತೆ. ಮುಖ ಕಾಣ್ತಿದ್ದಿಲ್ಲ ರೀ. ನೋಡಿರ್ಬೇಕು ನೀವು. ನೋಡಿ ಸ್ನೇಹಿತರೆ, ಶ್ರಾವಣಿ ರೆಡಿ ಆದ್ಲು. ದೇವ್ರಿಗೆ ಹೋಗ್ಬೇಕು ಶನಿವಾರ. ಹಣಮಪ್ಪ ಆಂಜನೇಯಗೆ ಹೋಗ ಬೇಡ ಆಡ್ರ. ಫೋನೇ ಮಾತಾಡಲ್ರಿ ಸ್ನೇಹಿತರೆ. ಶ್ರಾವಣಿ ಇವತ್ತ ಪೂಜೆ ಮಾಡಿ ದೇವ್ರಿಗೆ ಹೋಗಿ ಬರ್ತೀನಿ. ಆಂಜನೇಯಗೆ ಹೋಗಿ ಬಾರವ ಅಂದೆಲ್ಲ. ಪೂಜೆ ಮಾಡಿ ಹೋಗ್ತೀನಿ ಅಂತೇಳಿ ಪೂಜೆ ಮಾಡಾಕತ್ತಾಳ್ರಿ. ದೇವ್ರಿಗೆ ಕುಕ್ಮ ಹಚ್ಚಾಕತ್ತಾವಡಿ. ಆಕೆ ಪೂಜೆ ಮಾಡ್ತೀನಿ ಮಾಡಿ ಸ್ನೇಹಿತರೆ. ನೋಡಿ ಇಷ್ಟು ಕೆಡಿದ್ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ. ಶ್ರಾವಣಿ ಫಸ್ಟ್ ಟೈಮ್ ಪೂಜೆ ಮಾಡೋದಲ್ಲ, ಎಷ್ಟು ಚಂದ ಮಾಡಾಕತ್ತಾವಡಿ. ಹೂವು ಯಶ ದೇವರಿಗೆಲ್ಲ ಜಗಲಿ ಎಲ್ಲ ಕ್ಲೀನಾಗಿ ವರ್ಷಾಳ. ಕಡ್ಡಿ ಪಟ್ನ ತೊಗೊಂಡು ದೀಪ ಹಚ್ಬಿಡಮ್ಮ. ದೀಪ ಹಚ್ಚಿ ಒಂದು ಸಕ್ಕರೆ ಕೈ ಉದಿನ ಕಡ್ಡಿ ಹಚ್ಚಿ ಎಡೆ ಬಿಡ ಆಯ್ತು ಪೂಜೆ. ಇಡಕ್ಕೆ ರೀ ಆಂಜನೇಯಗೆ ಹೋಗಿ ಬಾ. ಶ್ರಾವಣಿ ಮಾಡ್ತಾಳ್ರಿ. ಯಾವ್ದಾರ ಸಾಲ್ ಸೂಟಿ ಐತಾರ. ನಾಳೆ ನಾ ಮಾಡ್ತೀನಿ ರೀ. ಆಯ್ತಾರ ಮನೆ ದೇವ್ರಾರ ನಾ ಮಾಡ್ತೀನಿ ರೀ. ಗುರುವಾರ ಹಿಂಗಾಗಿ ಹಚ್ಬೇಕು. ಫಸ್ಟ್ ಟೈಮ್ ರೀ ಪೂಜೆ ಮಾಡೋದು. ನಿನಗೆ ಸ್ವಚ್ಛ ಆಗಲ್ಲ, ಚಳಿಗೆ ತಿಕ್ಬೇಕು, ಹಸನಾಗಲ್ಲ ನಿನಗೆ. ನೀ ಕಿಡಿಗೆ ಮಾಡಿದೆಪ್ಪ ಬರೀ. ಪೂಜೆ ಮಾಡ್ಬಾ. ನಾಷ್ಟ ತಿರುತ್ತಿ ನಾನು ತುಣ್ಣಾಕತ್ಯಾ. ನಾಷ್ಟಕ್ಕೆ ಹಾಕೀನಿ. ಮಾಡಾಕ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕಿ ನೋಡಿ. ಸ್ವಲ್ಪ ರವೆ ಇದು ಉಪ್ಪಿಟ್ಟು ಮಾಡಿಬಿಡ್ತೀನಿ ರೀ. ಇದನ್ನು ನಾಷ್ಟ ಮುಂಜಾನೆಗೆ. ಮಧ್ಯಾಹ್ನ ನೋಡಿ ಮುದ್ದೆ ಒಳಗೆ ಹೋಗಿ ಬಂದು ಏನು ಮಾಡೋದಾಗುತ್ತಲ್ಲ ನೋಡಿ ಸ್ನೇಹಿತರೆ. ಸಣ್ಣ ರವ್ದು ಉಪ್ಪಿಟ್ಟು ಮಾಡಾಕತ್ತಿ ನೋಡಿ. ಉಪ್ಪಿಟ್ಟು ತಿರುವಿದ್ ನೋಡಿ. ಉದ್ದಿನಬೇಳೆ ಹಾಕ್ಬೇಕಂದ್ರೆ ನೆಪ್ಪ ಇಲ್ಲಿ. ಉದ್ದಿನಬೇಳೆ ಹಾಕಿ ಇಲ್ಲಿ ಸ್ನೇಹಿತರೆ. ಎಲ್ಲ ಹಾಕ್ಬಿಡ್ರಿ. ಸಣ್ಣ ರವ್ದು ಉಪ್ಪಿಟ್ಟು ನನಗೆ ಭಾಳ ಇಷ್ಟ ರೀ. ರವ್ದು ಉಪ್ಪಿಟ್ಟು ಸಣ್ಣ ರವ್ದು. ಒಂದು ದಪ್ಪನ ರವ್ದು ಉಪ್ಪಿಟ್ಟು ಹೋಗಲ್ಲ ನೋಡಿ. ಸಣ್ಣ ರವ್ದು ಉಪ್ಪಿಟ್ಟು ಟೇಸ್ಟ್ ಮನಗಂಡಾಗತ್ತೆ ರೀ ಇದು. ಚಲ್ತು ನೋಡಿ ತಿರುವಾಡ್ರಾಗ ಮಸ್ತ್ ಐತೆ ನೋಡಿ. ನಾಷ್ಟ ರೆಡಿ ಆಯಿತು. ಅವ್ರಿಗೆ ಹಾಕಿಕೊಟ್ಟು ನಾನು ಜಾಕ ಮಾಡಿ ನಾಷ್ಟ ಮಾಡ್ತೀನಿ ರೀ. ಇದೆಲ್ಲ ಕ್ಲೀನ್ ಮಾಡಿ ಅವ್ರಿಗೆ ನಾಷ್ಟ ಹಾಕಿಕೊಟ್ಟು ತಿನ್ನಿಸಿ ನಾನು ನಾಷ್ಟ ಮಾಡಾಗ ಮತ್ತೆ ಸಿಗ್ತೀನಿ ರೀ ಸ್ನೇಹಿತರೆ. ಎಲ್ಲ ಬಟ್ಟೆ ಬಾಂಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಸದ್ದ ಬಸ್ ಬರುತ್ತೆ ರೀ. ಇಕ್ಕಿನ ಕಟಿಂಗ್ ಮಾಡ್ಸ್ಕೊಂಡು ಬರ್ತೀನಿ ರೀ. ಮಧ್ಯ ಬರಕ್ಕೆ ಹೋಗಿ ಸಾಲಿ ಅಂಗಿ ಮ್ಯಾಗ ಬರಾಕತ್ತಾವಡಿ. ಕಿಲಿ ಹಾಕೀನಿ. ಶ್ರಾವಣಿನ ಆಚೆ ಕಡೆ ಮನೆಗೆ ಕಳ್ಸೀನಿ. ಏನು ಮಾಡಾಕತ್ತೀರವ? ಹಾಯ್ ಮಾಡಿರಿ. ಅಮ್ಮ ಹಾಯ್ ಮಾಡ. ಮುಗಿ ಏನು ಮಾಡ್ಕೊಂಡೇವಿ?
ಗುಳ ನೆಪಾತು ಶ್ರಾವಣ ಇದು ತೊಂಬೋಗು ಮಲಮ್ ಡಬ್ಬಿ ಹೋಗು ಜಲ್ದಿ ಬಸ್ ಹೋಗುತ್ತೆ ಮಾಡ್ತಾ ಇವತ್ತು ಸಾಲಿ ಸೂಟಿ ಐತ್ರಿ ಶನಿವಾರ ಹಿಂಗಾಗಿ ಕಟಿಂಗ್ ಮಾಡ್ಸ್ಕೊಂಬರ್ತೀನಿ ರೀ ಎಷ್ಟು ದಿನ ಆತ್ರಿ ಈಗ ಕಟಿಂಗೇ ಮಾಡ್ಸಿ ಮನ್ಯಾಗ ಒಂದು ಕಟ್ ಮಾಡೋದು ಬಿಡೋದು ಮಾಡ್ದಾಗೈತಿ ನಾವು ಕ್ರೀಮ್ ತೊಗೊಂಬ 12:30 ಆಗೈತೆ ರೀ ಬಸ್ ಹೋಗುತ್ತೆ ಮಾಡುತ್ತೆ ಬಟ್ಟೆ ಬಾಂಡೆ ಎಲ್ಲ ಕೆಲಸ ಮುಗಿಸಿ ಹೊಂಟುಳಿ ನಾಷ್ಟ ಮಾಡಿ ತಿಂದು ಪೂಜೆ ಮಾಡಿ ಶ್ರಾವಣಿ ನಾ ಬಟ್ಟೆ ಬಾಂಡೆ ಮಾಡಿದೆ ತಯಾರಾಗಿ ಹೊಂಟಿ ನೋಡಿ ಬರೋರಾಗ ಬಸ್ಸು ಪಾಸ್ ಆಗಿಬಿಟ್ಟೈತ್ರಿ ಮತ್ತು ನಮ್ಮ ಅಣ್ಣ ದೊಡ್ಡಮ್ಮನ ಮಗ ಮುದ್ದೆ ಬಳಕ್ಕೆ ಬಂದ ಅವ್ನ ಬೈಕ್ನ್ಯಾಗ ಬಂದು ನೋಡಿ ಟೈಮ್ 1 ಗಂಟೆ ಆಗೇ ಬಿಡ್ತೀರಿ ಮುದ್ದೆ ಬಳಕ್ಕೆ ಬರೋರಾಗನೇ ಸ್ವಲ್ಪ ನಿಂತೆ ಫೋನ್ ಹಚ್ಚಿದೆ ಹಿಂಗೆ ನಾನು ಹೊಂಟಿ ತಡಿಯೋ ಬರ್ತೀನಿವ ಅಂತಂತಂದ ಮತ್ತು ಅರ್ಬಿದ ಬಂದಿವ್ರಿ ಇಲ್ಲಿ ಬಂದು ಸೀದಾ ಬಂದು ಇಲ್ಲಿ ವಿಡಿಯೋ ಕಂಟಿನ್ಯೂ ಮಾಡಾಕೈತಿ ನೋಡಿ ಫುಲ್ ತಳ ಬಂದೇನಿ ರೀ ಇಲ್ಲಿ ದ್ಯಾಮಂಗುಡಿ ಹೋಗ್ಬೇಕು ಇನ್ನಾರು ಅದ ರೀ ಸ್ನೇಹಿತರೆ ಇಲ್ಲೇ ಬ್ಯೂಟಿ ಪಾರ್ಲರ್ ಅದಾವೆ ಶ್ರಾವಣಿದು ಬ್ಯೂಟಿ ಪಾರ್ಲರ್ ಫಸ್ಟ್ ಟೈಮ್ ರೀ ನಾ ಕರ್ಕೊಂಡು ಹೊಂಟಿದ್ದು ಶ್ರಾವಣಿ ಇಲ್ಲೊಂದು ಐತೆ ಮಮ್ಮಿ ಬ್ಯೂಟಿ ಪಾರ್ಲರ್ ಅಂತಂದು ಮಮ್ಮಿ ಒಂದ್ಸಲೂ ಬ್ಯೂಟಿ ಪಾರ್ಲರ್ ನೋಡಿಲ್ಲ ಸ್ನೇಹಿತರೆ ನಾ ಹೋಗೇ ಇಲ್ಲ ಆದರೆ ಐಬ್ರೋ ಮಾಡ್ಸಿನಿಲ್ಲನಲ್ಲ ನಾ ಹಿಂಗೆ ಬ್ಯೂಟಿ ಪಾರ್ಲರ್ ಇಲ್ಲಿ ಐಬ್ರೋ ಮಾಡಿಸಿಲ್ಲ ಊರಾಗನೇ ಮಾಡ್ತಿದ್ರು ಅವಾಗೆಲ್ಲ ಒಬ್ಬೇಕು ಅಕ್ಕೋರಿದ್ರಲ್ಲಿ ನಮ್ಮ ತವ್ರ ಮನೇಲಿ ಅಲ್ಲಿ ಊರಾಗ ಮಾಡ್ಸೀನಿ ರೀ ನಮ್ಮ ಮುದ್ದೇವಾದ ಬ್ಯೂಟಿ ಪಾರ್ಲರ್ಗೆ ಹೋಗಿಲ್ಲ ಅವ್ರ ಮನೆಯಲ್ಲಿ ಐಬ್ರೋ ಮಾಡೋದು ಮತ್ತು ಹಿಂಗೆ ಕೂಲ ಏರ್ ಕಟ್ ಮಾಡೋದು ಮಾಡ್ತಿದ್ರು ಮತ್ತು ಇಲ್ಲೇ ಶ್ರೀ ಹರ್ಬಲ್ ಬ್ಯೂಟಿ ಪಾರ್ಲರ್ ಅಂತ ಬಂದೆ ಇಲ್ಲಿ ಭಾಳ ಗದ್ಲಿತ್ತೆ ಮಾಡಿದ್ದು ಸ್ನೇಹಿತರೆ ಶ್ರಾವಣಿ ಹೋಗಿ ಕೇಳ್ಕೊಂಬರಾಕತ್ತಿದ್ಲು ಕೇಳ್ಕೊಂಬಂದ್ಲು ಮತ್ತು ಅಲ್ಲಿ ಕಟ್ ಮಾಡ್ಸಬೇಕಂತೆ ಬಂದೆ ಇಲ್ಲಿನೂ ಜನ ಇದ್ದರು ಫೈನಲ್ಲಾಗಿ ಶ್ರಾವಣಿಗೆ ತಲೆ ಇಕ್ಕಾಕತ್ತಾರ ನೋಡಿ ಎಲ್ಲ ಅರಿವಿ ಹಾಕ್ಯಾರಿ ಕಟ್ ಮಾಡಿದ್ರು ಸ್ನೇಹಿತರೆ ಅರಿವಿ ಹಾಕಿ ವೀಡಿಯೋ ಮಾಡೋದು ಅಲ್ಲಿ ಹಂಗೆ ಫೈನಲ್ಲಾಗಿ ಶ್ರಾವಣಿ ಯಾವ ಥರ ವೀಡಿಯೋ ಮಾಡಬೇಡ್ರಿ ಅಕ್ಕ ಅಂತಂದರು ಪಾಪ ಅವ್ರಿಗೆ ಯಾಕೆ ರಿಸ್ಕ ಇಲ್ಲ ಅಂತೇಳಿ ದರ್ಗಾಕ್ಕೆ ಸಹ ಮಾಡಾಕತ್ತಿ ನೋಡಿ ಇಲ್ಲೇ ದರ್ಗಾ ಐತೆ ಮುದ್ದೇವಾಡದಲ್ಲಿ ನಾ ಬಂದಂದ್ರೆ ಈ ಸೈಡ್ ಬಂದೆ ಫಿಕ್ಸ್ ದರ್ಗಾಕ್ಕೆ ಸಹ ಮಾಡಿ ಹೋಗ್ತೀನಿ ರೀ ಅಲ್ಲಿ ಪೇರು ದರ್ಗಾ ರೀ ನನಗೆ ಭಾಳ ಭಕ್ತಿ ಸ್ನೇಹಿತರೆ ಎಲ್ಲ ದೇವರಿಗೆ ಅಷ್ಟು ಭಕ್ತಿ ಐತ್ರಿ ಯಾರು ಸಹ ಮಾಡಿ ಹೋಗೇ ಹೋಗ್ತೀನಿ ಇಲ್ಲೋ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲ ಅಂತ ತೊಗೊಂಡು ನೋಡಿ ಚಂದ ಐತ್ರಿ ಗುಡಿ ಮುದ್ದೇವಾಡದಾಗದ ನೋಡಿರ್ಬೇಕ್ರಿ ಇದನ್ನು ಬಜಾರ್ನಾಗ ಐತ್ರಿ ದ್ಯಾಮವ್ವನ ಗುಡಿಗೆ ಆ ಕಡೆ ಅದಾರಿ ಈ ಕಡೆ ಸರ್ಕಲ್ ಅದಾರಿ ರೀ ಮುದ್ದೇವಾಡ ಯಾರ್ಯಾರು ಇದ್ರಿಗೆ ಗೊತ್ತಾಗುತ್ತೆ ನಮ್ಮ ಶ್ರಾವಣಿ ವಿಡಿಯೋ ಮಾಡ್ಯಾರ ಸ್ನೇಹಿತರೆ ನಾನು ಶ್ರಾವಣಿ ದರ್ಶನ ಮಾಡ್ಕೊಂಡು ಅಲ್ಲ ಇಲ್ಲಿ ರೀ ನಾವು ಇಲ್ಲಿ ಬರ್ಬೇಕಂದ್ರೆ 3 ಗಂಟೆ ಆಯ್ತು ಸ್ನೇಹಿತರೆ ದರ್ಗಾಕ್ಕೆ ಬರ್ಬೇಕಂದ್ರೆ ಯಾಕಂದ್ರೆ ಲೇಟ್ 2:30 ತನಕ ಅಲ್ಲೇ ಬ್ಯೂಟಿ ಪಾರ್ಲರ್ನಾಗ ಐತೆ 1.5 ತಾಸು ಆಕಿನ ಕಟಿಂಗ್ ಮಾಡ್ಬೇಕಂದ್ರೆ ಯಾವ ಥರ ಸೇಪ್ ಮತ್ತು ಆಕಿಂದು ಹೋಗಿ ಜಾಕ ಮಾಡಿಸ್ಬೇಕು ರೀ ಎಲ್ಲರೂ ದರ್ಗಾದ ಮುತ್ತೆ ದರ್ಶನ ಮಾಡ್ಕೋರಿ ಸ್ನೇಹಿತರೆ ನಾವು ಕೂಡ ದರ್ಶನ ಮಾಡ್ಕೊಂಡೀವಿ ಒಂದು ಕಾಲ ಅಜ್ಜ ಕೊಟ್ಟೇನಿ ರೀ ಇಲ್ಲಿ ಬರೋ ದರ್ಗಾದಿಂದ ಆದ ನಾ ಆ ಕಡೆ ಹೋದಿವಿ ಬ್ಯೂಟಿ ಪಾರ್ಲರ್ಗೆ ಇಲ್ಲಿ ಮುಂದೆ ಕಾಯಿಪಲ್ಲೆ ಸಂತೆ ಆಗುತ್ತೆ ಸ್ನೇಹಿತರೆ ಇಲ್ಲೆಲ್ಲ ಇವಾಗೆಲ್ಲ ಈ ತೆಗ್ದಾರಿ ಕಾಯಿಪಲ್ಲೆ ಏನು ಹಚ್ಚಲ್ಲ ಇಲ್ಲೇ ಎಲ್ಲ ರೋಡಿಗೆ ಹಚ್ತಾರೆ ಮೊದಲೆಲ್ಲ ಇಲ್ಲೆಲ್ಲ ಕಾಯಿಪಲ್ಲೆ ಹಚ್ತಿದ್ರು ರೀ ನೋಡಿ ಇಲ್ಲೆಲ್ಲ ಜನ ಕುಂತಾರೆ ನಾನು ಇಲ್ಲೇ ಮುಂದೆ ಬಂದು ಮೆಣಸಿನ್ಕಾಯಿ ತೊಗೋಬೇಕಂತಿದ್ದೆ ಮತ್ತು ಅಲ್ಲಿಂದ ಸರ್ಕಲ್ಗೆ ಬಂದು ಕೈ ಚೀಲಿಟ್ಟು ನೀರಿನಕಾಯಿ ಬಿಟ್ಟಿತ್ತು ಇಲ್ಲೇ ಫಿಲ್ಟ್ರ್ ನೀರು ಇಟ್ಟಿರ್ತಾರೆ ನೀರು ಚಲೋ ಇರ್ತಾವೆ ರೀ ಫಿಲ್ಟ್ರ್ ನೀರು ಪಿಕ್ಸ್ ನಾ ಮಧ್ಯಾಹ್ನ ಬಂದೆ ನೀರು ಕುಡಿದಿಲ್ಲ ರೀ ಫೋನ್ ಅಂಗಡಿಯಾಗ ಫಿಲ್ಟ್ರ್ ನೀರು ಇರ್ತಾವೆ ರೀ ಯಾವ ಅಲ್ಲಿ ನೀರು ಇಡಲ್ಲ ಅದಕ್ಕೆ ಅಲ್ಲಿ ಕುಡಿತೀವಿ ಶ್ರಾವಣಿನೂ ಹಾಯ್ ಮೇಡಮ್ ಅಂದೆ ಹಾಯ್ ಮಾಡಿದ್ಲು ಆ ಥರ ಆಗೈತೆ ನೋಡಿರಿ ಆಕೆ ಫೈನಲ್ ಲುಕ್ ಈ ಥರ ಕಾಣಕತ್ತಾಳ ಹೆಂಗೆ ಕಾಣಕತ್ತಾಳ ಬೇಬಿ ಕಟಿಂಗ್ ನಂಗೆ ಅಂತೇಳಿ ಕಮೆಂಟ್ ಮಾಡಿ ನಾನು ಕೂಡ ಮನೆಗೆ ಹೋಗಿ ಜಾಕ ತೊಳಿಬೇಕು ಅಂತೇಳಿ ತೊಳೆದು ಆಕೆ ಮತ್ತೆ ತೋರಿಸ್ತೀನಿ ರೀ ನೀಟಾಗ ಚಂದಾಗೈತೆ ರೀ ಮತ್ತೆ ಎಲ್ಲಿ ಬಿಡೋ ಇಲ್ಲೇ 1 ಡಜನ ಬನ್ ತೊಗೊಂಡೀವಿ ರೀ ಬ್ರೆಡ್ ತೊಗೊಂಡು ಶ್ರಾವಣಿ ಕೈಯಾಗ ಕೊಟ್ಟೆ ಹೋಗಿ ವಡಾಪ ಮಾಡಿ ನೋಡಿ ಸ್ನೇಹಿತರೆ ಟೈಮು 4:15 ಆಗೈತೆ ಇವಾಗ ಬಂದು ನೋಡಿ ಸಂತಿ ಚಲೋ ತಂದು ಅಲ್ಲಿ ಇಟ್ಟು ಕುಂತೀನಿ ರೀ ವಿಡಿಯೋ ಕಂಟಿನ್ಯೂ ಮಾಡಿ ಶ್ರಾವಣಿ ಮನೆಯಿಂದ ಬಂದಾಡ್ರಿ ಹಂಗಾದು ನೀರು ಕಸಕ್ಕಿರ್ಬೇಕು ರೀ ಜಾಕಕ್ಕೆ ಮುಂಜಾನೆಲ್ಲ ಕ್ಲೀನ್ ಮಾಡಿ ಹೋಗಿ ನೋಡಿ ಇವಾಗ ವಡಾಪ ಮಾಡ್ಬೇಕು ರೀ ಇದು ತಂದೇನಿ ರೀ ಬ್ರೆಡ್ ತಂದೀನಿ ವಡಾಪ ಮಾಡಬೇಕು ಎಲ್ಲ ಕ್ಲೀನ್ ಮಾಡಿ ಹೋಗೀನಿ ಶ್ರಾವಣಿ ಜಾಕ ಮಾಡ್ತಾಳ್ರಿ ಬೇಬಿ ಕಟಿಂಗ್ ಮಾಡ್ಸ್ಕೊಂಬಂದಾಗ 100 ರೂಪಾಯಿ ತೊಗೊಂಡ್ರು ನೋಡಿ ಎಷ್ಟು ಸಸ್ತಾ ಇದ್ರಿ ಎಲ್ಲ ದುಡ್ಡಿನ ಸ್ನೇಹಿತರೆ ಜಾಕ ನೀರು ಕಾಸ್ಲೆ ಯಾಕೆ ಸ್ನೇಹಿತರೆ ಶ್ರಾವಣಿನ ಜಾಕ ಮಾಡಿಸಿ ಇವಾಗ ಸಂತೆಯೆಲ್ಲ ಬಿಚ್ಚಬೇಕಂತೇಳಿ ನಾನು ಸೀರೆ ಎಲ್ಲ ಫ್ರೆಶಪ್ ಅದೇ ಟೈಮ್ 5 ಗಂಟೆ ಆಗೇ ಬಿಡ್ತು ನೋಡಿ ಜಾಕ ನೀರು ಕಾಸಿ ಜಾಕ ಮಾಡಿಸಿರೋದನ್ನ ಸಂತೆ ತೋರಿಸ್ತೀನಿ ಬಂದು ನೋಡಿ ತೋರ್ಸನ್ ತಡಿ ನೋಡಿ ಶ್ರಾವಣಿ ಕಟಿಂಗ್ ಬೇಬಿ ಕಟಿಂಗ್ ಈ ಥರ ಆಗೈತೆ ಒಳ್ಳೆ ಹಿಂಗ ಈ ತಲೆ ತೊಳ್ದೀನಿ ರೀ ಮತ್ತು ಒಳ್ಳೆ ಕಡ್ವಾಳ ಏನು ಸಸಿ ತಂದಿನ ಅಂತ ತೋರಿಸ್ತೀನಿ ಬರ್ರಿ ನೋಡಿ ಸ್ನೇಹಿತರೆ ನಾನು ಮಾಲೆಲ್ಲ ತೊಗೊಂಡ್ಕೇಳಿ ಕುಂತೀನಿ ಹಿಂಗೆ ಸರಿ 1 kg ಟಮಾಟಿ ಅಂತ 1 kg ಟಮಾಟಿಯನ್ನು 1 kg ಉದ್ದಿನಬೇಳೆ ಮಣ್ಣಿ ಉದ್ದಿನಬೇಳೆ ಅದಕ್ಕೂ ಬರ್ಲಾರಂಗೆ ನೋಡ್ರಿ ಕಪ್ಪಾಗ್ಯಾವು ವಡ ಒಂದು ಎಣ್ಣೆ ಹಾಕಿ ವಡ ಮಾಡಿದ್ರೆ ಕಾಯಿ ಹಾಕಿ ನಾವು ಬೆಳೆದ ಉದ್ದಿನಬೇಳೆ 1 kg ಉದ್ದಿನಬೇಳೆ ಅದಾವು
ಅಂತಿ ಭಾಳ ಸ್ನೇಹಿತರೆ. 1 kg ಎಷ್ಟು ಭಾಳ ಎಲ್ಲ ಬಿಡ್ರಿ ಹೇಳಕ್ಕಲ್ಲ. ನಮ್ಮ ಶ್ರಾವಣಗ ಕೈಗಳಾಗಿದ್ದು ಅದ್ರ ಕ್ರೀಮ್ ಅವು ತೋರ್ಸೋಕೆ ತೊಗೊಂಬಂದು ದವಾಖಾನೆ ತೋರಿಸ್ಕೊಂಡು ಆ ಕ್ರೀಮ್ ಖಾಲಿ ಆಗಿತ್ತು. ಕ್ರೀಮ್ ತಗೊಂಡ 115 ನೋಡಿ ಕ್ರೀಮಿಗೆ ರೇಟ್ ಆಗಿದ್ದಾಗ ಇವು 10 ರೂಪಾಯಿ ಸಂಡಾಸಿ ಉಳಿದಿದೆ. ಹೆಚ್ಚು ಕಮ್ಮಿ ಹೊಟ್ಟೆ ಮುರಿಯಾಕತ್ತಿದ್ರೆ ಹುಡುಗಿ ಸಂಡಾಸಿ ಉಳಿವೇ ಕೊಟ್ಟು ನೋಡಿ ಹೊಟ್ಟೆ ಮುರಿಯಾಕತ್ತದ ತಂದು ತಿಂತೀವಿ ಮನ್ಯಾಗ. ಹಂಗಾಗಿ ಬಂದ್ರಿ 10 ರೂಪಾಯಿ ಕರಿಬೇವು ಕೊತ್ತಂಬರಿ ತಗೊಳ್ಳಿ. ತಿನ್ನುತ್ತೀಯ ಕರಿಬೇವು ಒಂದು ಜೀವ ನೋಡ್ರಿ ನಮ್ಮೂರು ತಿಂತಾರೆ. ಇದ್ರಾಗ ಸಾಬೂನು ಪುಡಿ ಇದೊಂದು kg ಟಮಾಟೆ ಹಣ್ಣು 20 ರೂಪಾಯಿ kg ಅಂದ್ರೆ 2 kg ತೊಗೊಂಬಂದಿರಿ ಬಿಡ ಕಡೆ ಮತ್ತು ಆಡೋಣ ಅಂತೇಳಿ. ಇವು ಕಲ್ಲೀರಿ ಬಂದ್ಬಿಟ್ಟು 2 ಕಿಲೋ ಟಮಾಟಿ, 1 ಕಿಲೋ ಉದ್ದಿನಬೇಳೆ, 1 ಕಿಲೋ ಪುಟಾಣಿ, ಶೇಂಗಾ ಚೀಲ ಚುಮ್ಮರಿ ಚೀಲ ಬಿಟ್ಟು ಹೇಳ್ತಾರೆ. ಇವು 50 ರೂಪಾಯಿದು ಹುರುಗಡ್ಲೆ ಅಂತಾರಲ್ರಿ. ಹುರುಗಡ್ಲೆ ತಗೊಂಡು ತೋರಿಸ್ಬ ತಿನ್ನಿವ್ರಿ. ಹುರುಗಡ್ಲೆ ತೊಗೊಂಬಂದ್ರಿ. ಸುಮ್ಮ ಸಾಲಿ ಒಂದು 4 ಒಣ ಕಾಳು ಕಟ್ಕಸಿರ ಇವಾಗ ಹೇಳ ನಿಮ್ಮ ಮಕ್ಳಿಗೆ ಸಾಲಿಗೆ ಗೊತ್ತಲ್ಲ ಒಂದು 4 ಒಂದಿಷ್ಟು ಡಬ್ಬಿ ಹಾಕಿ ಕಟ್ಟಿದ್ರೆ ಚಲೋ ಆತಂತ ಹುರುಗಡ್ಲೆ ತೊಗೊಂಬಂದು ನೋಡಿ. 50 ರೂಪಾಯಿಗೆ ಶೇರ್ ಅಂದರು ಯಾಕಿಲ್ಲಕ್ಕಂತೆ ಮಕ್ಳಿಗೋಸ್ಕರ ತೊಗೊಂಬಂದು ನೋಡಿ. ಇಲ್ಲಿ ನೋಡಿ ಸ್ನೇಹಿತರೆ 1 kg ಶೇಂಗಾ, ಅರ್ಧ kg ಹೆಸರು, ಅರ್ಧ kg ಅಳಸಂದಿ ಇಷ್ಟೇ ಸಂತ ನೋಡಿ. ಇದಕ್ಕೆ 60, ಇದಕ್ಕೆ 60, 120 ರೀ. ಶೇಂಗಾ 120, 240, ಇದಕ್ಕೆ 130, ಇದಕ್ಕೆ 110 ರೀ. ಹಾಂ ಇದಕ್ಕೆ 50 ಸ್ನೇಹಿತರೆ. ಲೆಕ್ಕ ಮಾಡಿ ಎಷ್ಟು ಆಯ್ತು ನೋಡಿ. 1000 ರೂಪಾಯಿ ಮ್ಯಾಗ ಹೋಗಿದ್ರಿ. ಮತ್ತು 1 kg ಬೆಲ್ಲ, 1 kg ಇದು ರೀ ಸಾಬೂನು ಪುಡಿ ಅದು 120 ರೂಪಾಯಿ ಹಾಕ್ರಿ. ಮತ್ತು 1 kg ಅಕ್ಕಿ 120, 70 ಬೆಲ್ಲ ರೀ. 1 kg ಸಾಬೂನು ಪುಡಿ. ಇವೆಲ್ಲ ಹೆಸರು ಕಾಳು ಅವು 120 ರೂಪಾಯಿ kg ಅಂದ್ರೆ ಮತ್ತು 1 kg ತಂದೆ ಭಾಳ ಆಗುತ್ತೆ ಅಂತೇಳಿ ಅರ್ಧ kg ನೋಡಿ. ಇದೊಂದು kg. ಇವು ನಮ್ಗೆ ಉದ್ದಿನಬೇಳೆ ಶೇಂಗಾ ಇವು ಪುಟಾಣಿ ಭಾಳ ಖರ್ಚಾಗ್ತಾವ್ರಿ. ಇವು ತಿನ್ನಾಕ ಒಂದು ಸೇರಿ ಓದ್ತಾನೆ ನೋಡಿ. ಇವನ್ನ ನೋಡಿ ಸ್ನೇಹಿತರೆ ಇದಿಷ್ಟು ಕೂಡಿ 1200 ರೂಪಾಯಿ ಹೋದ್ರಿ. ಶ್ರಾವಣಿ ಕಟಿಂಗ್ ಮಾಡೋಕೆ 100 ರೂಪಾಯಿ ತೊಗೊಂಡ್ರಿ ಬ್ಯೂಟಿ ಪಾರ್ಲರ್ನಾಗ. ಮತ್ತು ಒಂದು 40 ರೂಪಾಯಿ ಬಂದು ತೊಗೊಂಬಂದಿನಿ ರೀ. ಫ್ರಿಜ್ಜಿ ಮ್ಯಾಗ ಸ್ನೇಹಿತರೆ ಕಾಣ್ತಿರ್ಬೇಕು ನಿಮಗೆ ಬನ್ನು. ಮತ್ತು ಬನ್ನಿ ಇದೊಂದು 40, ಒಂದು 50 ರೂಪಾಯಿ ತರಕಾರಿ ಅಟ್ಟೆ 50 ರೂಪಾಯಿ ನೋಡಿರಿ. ಗಜ್ರಿ ಪಜ್ರಿ ಅಂತ ಇರಲೇ ಇಲ್ಲ ಸ್ನೇಹಿತರೆ. 50, ಇದೊಂದು 50, 100, ಇದೊಂದು 78, 80 ರೂಪಾಯಿ ರೀ. 80 ರೂಪಾಯಿ ಇದೊಂದು ಸಾಬೂನು ಪುಡಿ 1 kg. ಇದೊಂದು 45, ಎರಡಕ್ಕೂ 120 ರೀ. ಅದು 120, 240, 340 ರೂಪಾಯಿ ಆಯ್ತು ರೀ. ಇದೊಂದು 70, 340, 410 ಸ್ನೇಹಿತರೆ. ಇದೊಂದು 120, 530, ಇದೊಂದು 130, 660, ಇದೊಂದು 110 ರೀ. 770 ರೂಪಾಯಿ ಆಯ್ತು. 770 ರೂಪಾಯಿ ಆಯ್ತು ರೀ. ಮತ್ತು ಶ್ರಾವಣಿಗೆ ಒಂದು 870, ಮತ್ತು 40 ರೂಪಾಯಿ ಬ್ರೆಡ್ಡು. ಮತ್ತು ತತ್ತಿ ತೊಗೊಂಬಂದೇನಿ ರೀ. 200 ರೂಪಾಯಿ ತತ್ತಿ 15, 20 ತತ್ತಿ ಬಂದವ್ರಿ. ಮತ್ತು ಇಷ್ಟೆಲ್ಲ ಸಂತಿ ತೊಗೊಂಬಂದೇನಿ. ತತ್ತಿ ಫ್ರಿಜ್ ಇಟ್ಟಿನ ಸ್ನೇಹಿತರೆ. ಎಲ್ಲ ಇಷ್ಟು ಸಂತಿ 1000 ರೂಪಾಯಿ ಕಲಾಸ್ ರೀ. ಮತ್ತು ಶ್ರಾವಣಿ ಒಂದು ಐಸ್ ಕ್ರೀಮ್ ತೊಗೊಂಡಿನ ನೋಡಿ ಸ್ನೇಹಿತರೆ. ಇಲ್ಲೇ ನಾನು ಮಧ್ಯಾಹ್ನಕ್ಕೆ ವಡಾಪ ಮಾಡ್ಬೇಕಂತೀವಿ. ಬಟಾಟೆ ಕುದಿಯಾಕಿಟ್ಟು ನೋಡಿ. ಈಗ ಬಟಾಟೆ ಕುದಿಯಾಕತ್ತಾವ್ರಿ. ಬಟಾಟೆ ಕುದಿಯಾನ ಇನ್ನು ಬಟಾಟೆ ಕುದಿಲಿ ಶ್ರಾವಣಿನ ಸುಲಿಯಾಕ ಹಚ್ತೀನಿ ಸ್ನೇಹಿತರೆ. ವಡಾಪ ಮಾಡೋಕೆ ಬಟಾಟೆ ಕುದಿಯಾಕೆ ಇಟ್ಟಿದ್ನೆಲ್ಲ ಇವಾಗ ಹಿಟ್ಟು ಕಲಿಸಿಟ್ಟಿನಿ. ಕಲ್ಲಿ ಇಟ್ರಿದು. ಈ ಕಡೆ ಬಟಾಟೆ ಎಲ್ಲ ಸುಲಿದು ರೆಡಿ ಮಾಡಿ ಇಟ್ಕೊಂಡೀನಿ ರೀ. ಸದ್ಯದ ಒಗ್ಗರಣೆ ಹಾಕ್ಬೇಕು ರೀ. ಒಗ್ಗರಣೆ ಹಾಕ್ಕೊಂಬರ್ರಿ. ಒಗ್ಗರಣೆಗೆಲ್ಲ ಹಸಿಮೆಣ್ಸಿನ್ಕಾಯಿ ಮಿಕ್ಸಿ ಹಾಕ್ಕೊಂಬರ್ತೀನಿ ರೀ. ಒಗ್ಗರಣೆಗೂ ಬೇಕು ಮತ್ತು ಪಾವು ಹಚ್ಚಾಕೆ ಬ್ರೆಡ್ ತಿಂದಿರ್ತೀವಿ ಅದಕ್ಕೆ ಹಚ್ಚಾಕೂ ಬೇಕು ರೀ. ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ ನೋಡಿ ಸ್ನೇಹಿತರೆ. ಇನ್ನೆಲ್ಲ ಹಂಗೆ ಇಟ್ಟೀನಿ. ಅಷ್ಟು ಬಾಂಡೆ ಸೆಟ್ ಮಾಡಬೇಕು. ಟೈಮ್ 7 ಗಂಟೆ ಆಯ್ತು ರೀ. ಅಕ್ಕಿ ಹೋಮ್ವರ್ಕ ಬರೆಯೋಕೆ ಹಚ್ಚಿ ಸ್ನೇಹಿತರೆ. ಇವ ನೋಡಿ ಬನ್ ತೆಗೆದ್ನೆಲ್ಲ ಬನ್ ತೊಗೊಳಕತ್ತ ನೋಡಿ. ಬ್ರೆಡ್ ವಡಾಪ ಮಾಡ್ತೀವಿ ಅಪ್ಪಾಜಿ. ಇನ್ನೊಂದು ಬಿಸಿ ಇತ್ತು ರೀ. ಬಿಸಿ ಇತ್ತು. ಇವತ್ತು 1ನೇ ತಾರೀಕು ಅಲ್ಲಿಗೊಂದು ಹೋಗಬೇಕು. ದೇವ್ರ ಮುಂದೆ ದೀಪ ಹಚ್ಚಿದೆ. ಅವಳು ಇವಾಗ ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ ಸ್ನೇಹಿತರೆ. ಒಂದಿಷ್ಟು ಆನ್ಲೈನ್ ಇವನು ಕೊರಿಯರ್ ಇದ್ದು ಇನ್ನೊಂದಿಷ್ಟು ಅಮೌಂಟ್ ಬರೋದು ರೀ. ಫೋನ್ ಒಂದು ತೊಗೋಬೇಕು. ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನಂಗಾಗಿ ಸಾಕಾಗಿಬಿಟ್ಟೆ ಸ್ನೇಹಿತರೆ.
ನೋಡುಂಬರ್ರಿ ಒಗ್ಗರಣೆ ಹಾಕೊಂಡ್ರಿ ವಡಾಪಾವ್ ಏನೇನು ಹಾಕ್ತೀನಿ ಒಗ್ಗರಣೆ ತೋರಿಸ್ತೀನಿ ನಿಮಗೆ ಪಾವ್ ಇದಕ್ಕೆ ನೀವು ಹೊರಗೆ ಅಲ್ಲೇ ವಡಾಪಾವ್ ಕೊಡಿಸ್ ಮಮ್ಮಿ ಮಾಡಾಕತ್ತೀವಿ ಸ್ನೇಹಿತರೆ ವಡಾಪಾವ್ ಕೊಡಿಸ್ ಮಮ್ಮಿ ಅಂತ ಕೇಳಾಕತ್ಲು ಬ್ಯಾಡ ಬರವ ಅದೇ 15 ರೂಪಾಯಿ ಒಂದು ಸ್ನೇಹಿತರೆ 3 ತೊಗೊಂಡು 40 ರೂಪಾಯಿ ಆಗುತ್ತೆ ಇಲ್ಲಿ 3 ಯಾಕೆ 4 ಮಾಡಿದ್ರು ಮನ್ಯಾಗ ಆಗುತ್ತೆ ಅವು ಯಾವಾಗ ಎಣ್ಣೆ ಕರೆದಿರ್ತಾರೆ ಯಾವಾಗಿಲ್ಲ ಅಂತೇಳಿ 40 ರೂಪಾಯಿ ಕೊಟ್ಟು ಒಂದು ಡಜನ್ ಬ್ರೆಡ್ ಇರ್ತದೆ ಅಷ್ಟೇ ಅಲ್ರಿ ಅದಕ್ಕೆ ಒಗ್ಗರಣೆ ಹಾಕಕ್ಕೆ ಇದು ತೊಗೊಂಡು ನೋಡಿ ಎಣ್ಣೆ ಕಸಕ್ಕೆ ಇಟ್ಟೀನಿ ಈ ಕಡೆ ಇದನ್ನು ಬಟಾಟೆ ಸ್ನ್ಯಾಕ್ಸ್ ಮಾಡಿ ಇಟ್ಟೀನಿ ಸಣ್ಣ ಮಾಡಿ ಈಗ ಇದಕ್ಕೆ ಕೊತ್ತಂಬರಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಬೇಕ್ರಿ ಹಸಿಮೆಣ್ಸಿನ್ಕಾಯಿ ಹಿಂಡಿನ ಹಾಕೊಂಬಂದಿನಿ ಇವು ಮೆಣ್ಸಿನ್ಕಾಯಿ ಕರೆದು ಅಡ್ಡ ಸೀಳಿ ಕರೆದು ವಡಾಪಾವ್ ಬೇಕ್ರಿ ಬೇಕಂದ್ರೆ ಇಟ್ಕೋಬೋದ್ರಿ ಬೇಡ ಬಿಡ್ಬೋದು ಮತ್ತು ಶೇಂಗಾ ಪುಡಿ ಹಾಕೋಬೋದ್ರಿ ಮತ್ತು ಅವು ಏನೋ ಹಾಕ್ತಾರೆ ಅಂತ ನಾನು ಅಷ್ಟೇ ನೋಡಿ ಸಿಂಪಲಾಗಿ ಮಾಡ್ತೀನಿ ಸಿಂಪಲ್ಲಾಗಿ ಟೇಸ್ಟಾಗಿರ್ತಾವೆ ರೀ ನೀವು ಒಮ್ಮೆ ಟ್ರೈ ಮಾಡಿರಿ ಈ ಥರ ಅಂತ ನಾ ಪಲ್ಯ ಹೆಂಗೆ ಮಾಡ್ದಂತ ತೋರಿಸ್ತೀನಿ ನಿಮ್ಗೆ ನೋಡ್ಕೊಂಬರ್ರಿ ಎಣ್ಕಾಯನ್ನು ಒಂದಿಷ್ಟು ಸಾಸಿವೆ ಹಾಕೋಬೇಕು ಸ್ನೇಹಿತರೆ ಇದಕ್ಕೆ ಇದೇ ಥರ ಮಾಡೋದ್ರಿ ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ನಾನು ಮಾಡಿದ್ದು ಹಿಂಗೆ ಮಾಡಿದ್ದೆ ಸ್ನೇಹಿತರೆ ಇದು ಸಾಸಿವೆ ಚಟಪಟ ಅಂದ್ಮ್ಯಾಗ ಸ್ವಲ್ಪ ಕರಿಬೇವು ಹಾಕೋದು ಹಿಂದೆ ಸರಿ ಕರಿಬೇವು ಹಿಡಿತೀವಿ ಸ್ನೇಹಿತರೆ ಒಂದು ಕರಿಬೇವು ಕೊತ್ತಂಬರಿ ರುಚಿಗೆ ತಕ್ಕೊಟ್ಟು ಹಸಿಮೆಣ್ಸಿನ್ಕಾಯಿ ಸರಿ ಪಾಪು ಗ್ಯಾಸ್ ಇದು ಸರಿ ಪಾಪು ಗ್ಯಾಸ್ ಇದು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಮಾಡ್ಕೊಂಡು ಹಾಕಿ ಮತ್ತು ಏನು ಹಾಕಿ ನೋಡಿ ಬಟಾಟೆ ಮಿಕ್ಸ್ ಮಾಡಿರ್ತೀವಲ್ಲ ಸಣ್ಣ ಮಾಡಿ ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಡೋದು ನೋಡಿ ನೋಡಿ ಸ್ನೇಹಿತರೆ ಈ ಥರ ಪಲ್ಯ ಮಾಡ್ಕೋಬೇಕ್ರಿ ಗ್ಯಾಸ್ ಬಂದ್ ಮಾಡಿ ನೋಡಿ ಈ ಥರ ಪಲ್ಯ ಆದರೆ ಆರ್ಬೇಕ್ರಿ ಎಲ್ಲ ಆರಿಂದ ಮಾಡ್ತಾರೆ ವಡಾಪಾವ್ ಇದು ಎಲ್ಲ ಸಾಸ್ಮಿ ಜೀರಿಗೆ ಡಬ್ಬಿ ತೆಗಿತೀನಿ ರೀ ಇದು ಎಲ್ಲ ಇದಾಯಿತು ಬಂದು ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದ್ರಿ ಯಾವುದು ಅಲ್ಲಿ ನೋಡಿ ಸ್ನೇಹಿತರೆ ಈಗ ನಾನು ಹೋಗಿ ಬಿಸಿ ಬರ್ತೀನಿ ರೀ ಇದು ಮುಚ್ಚಿ ಆಲ್ರಿ ಬಂದಿಂದ ಎಣ್ಣೆಕಾಯಿ ಹಾಕಿಟ್ಟು ಪಾವು ಹಾಕಿ ಇನ್ನೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಿಂಡಿ ಹುಷೀನಿ ರೀ ಹಂಗೆ ವಡಾಪಾವ್ ಹಚ್ಚಕ್ಕೆ ಬೇಕಲ್ಲ ಇನ್ನೊಂದು ಸ್ವಲ್ಪ ಹುಷೀನಿ ಒಂದಿಟ್ಟು ಪಲ್ಯಕ್ಕೆ ಹಾಕೀನಿ ಮನ್ಯಾಗ ಮಕ್ಳಿಗೆ ಮಾಡಿಕೊಡೋದು ಬೆಸ್ಟ್ ಸ್ನೇಹಿತರೆ ಆದ್ರೆ ನಾವು ಏನು ಮಾಡ್ತೀವಲ್ಲ ಇದು ಕೈ ಹಿಡಿತಾವ್ರಿ ಇವು ಮಾಡೋದು ಕೈ ಹಿಡಿತಾವ ಆದ್ರೆ ಎರಿವನು ಬಿಸಿ ತುಂಬಕ್ಕೆ ಹೋಗ್ಬೇಕು 1ನೇ ತಾರೀಕು ಇದೊಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದ್ರೆ ಬಂದು ಹಾಗಾದ್ರೆ ವಡಾಪಾವ್ ಮಾಡಿ ತಿಂದು ಮಲ್ಕೊಂಡಾಗ ಸುಸ್ತಾಗಿಬಿಡ್ತೀರಿ ಇವತ್ತು ಮಧ್ಯಾಹ್ನ 2 ಬೈದೊಂದು ಆಕೆ ಇನ್ನೂ ಹೋಮ್ವರ್ಕ ಮುಗಿಸಾಕತ್ತಾಳ್ರಿ ಬನ್ನಿ ಸ್ನೇಹಿತರೆ 7:30 ಆಗೈತೆ 8 ಗಂಟೆ ಆಗತ್ತೆ ನಾನು ಬಿಸಿ ತುಂಬರಾಕ ಜಲ್ದಿ 5 ಗಂಟೆಗೆ ಮಾಡ್ಬೇಕಂದ್ರೆ ಯಾರು ನೋಡಿರಿ ಆ ಕಡೆ ಕೆಲಸ ಬಿಸಿ ತುಂಬ ಸಿಗ್ತೀನಿ ರೀ ಸ್ನೇಹಿತರೆ ಬಿಸಿ ಆರಿಶ್ ಬಂದು ವಡಾಪಾವ್ ರೆಡಿ ಮಾಡಿದೆ 6 ಪಾವ್ ಮಾಡ್ಕೊಂಡೀನಿ ರೀ ಅವರಿಬ್ಬರು ಒಂದೊಂದು ತಿಂದ್ರು ನಾ 2 ತಿಂದ್ರು ರಗಡಾಗತ್ತೆ 4ಕ್ಕೆ ಇರಂಗಿರಲಿ ಉಣ್ಣಾಕೊಂತ ಹೆಚ್ಚು ಕಮ್ಮಿ ಆಗಬಾರ್ದು ಅಂತೇಳಿ ಮಾಡ್ಕೊಂದಿನಿ ಒಂದು ತಿಂದಾರಿ ಇನ್ನೂ ಒಂದು ತಿಂತೀನಿ ಮಮ್ಮಿ ಅಂತಂದ್ರೆ ಹಚ್ಚಿಟ್ಟಿನಿ ರೀ ಅದಕ್ಕೆ ಅವ್ರಿಗೆ ಮಾಡ್ಕೊತ ಒಂದು ಕೊಟ್ಟಿನಿ ರೀ ಈಗ ತಿಂದಿರಲಮ್ಮ ಈಗ ಇದು 2ನೇದು ನೋಡಿ ಇನ್ನೂ 2 ಅದಾವೆ ನಾ 2 ತಿಂದುಬಿಡ್ತೀನಿ ಸ್ನೇಹಿತರೆ ಸಂಜೆ ಕಡೆಗೆ ಏನಿಲ್ಲ ನೋಡಿ ಇದ್ರ ಮ್ಯಾಗನೇ ಫಿನಿಶ್ ವಡಾಪಾವು ಮಸ್ತಾಗೈತಿ ಇವ್ರು ಮೆಣ್ಸಿನ್ಕಾಯಿ ತಿನ್ನಲ್ಲ ಸ್ನೇಹಿತರೆ ಹಿಂಗಾಗಿ ಕೊರೆದು ಹಿಂಗೆ ಬುಡಕ್ಕೆ ಹಸಿಮೆಣ್ಸಿನ್ಕಾಯಿ ಹಚ್ಚೀನಿ ಬೇಕಂದ್ರೆ ಚಟ್ನಿ ಖಾರ ಮಾಡ್ಕೊಬೋದು ಸ್ವಲ್ಪ ಸಿಂಪಲ್ಲಾಗಿ ಹುಡ್ರಿಗೆ ಅಂತ ಮಾಡಿ ನೋಡಿ ಎಲ್ಲ ಒಟ್ಟು ಸಜ್ಜು ಮಾಡ್ಕೊತ ಕುಂದ್ರೋದಾಗಲ್ಲ ಬಟ್ ಇದು ಹೊರಗಡೆ ಆದ್ರೆ ಇದು ಶೇಂಗಾ ಪುಡಿ ಖಾರ ಉದ್ರಿಸಿ ಅದೆಲ್ಲ ಕೊಡ್ತಾರೆ ಈಗ ತಿನ್ನಿ ನಾವು ಮಾಡ್ಕೊತೀನಿ ನೋಡಿ ಟೇಸ್ಟ್ ಮಾಡಿ ಹೇಳ ಅಮ್ಮ ಹೆಂಗೆ ಅಪ್ಪ ನೀ ತಿಂದು ಹೆಂಗೆ ತಿನ್ನು ಅಡ್ಡು ಮಾಡಚ್ಚು ಸೂಪರಾಗ್ಯಾವ ಬನ್ನಿ ಸ್ನೇಹಿತರೆ ವಡಾಪಾವ್ ತಿಂದು ಮತ್ತೆ ಹೊಡ್ಯಕ್ಕೆ ಕಂಟಿನ್ಯೂ ಮಾಡ್ತೀವಿ ನೋಡಿ ಎಲ್ಲರೂ ವಡಾಪಾವ್ ಮಸ್ತ್ ಬಡದ್ವಿ ನಾ 2 ತಿನ್ನಕ್ಕೆ ಹೊಡೆ ತುಂಬ್ತವ್ರು ಒಂದು ಅರ ತಿಂದ್ರೆ 2 ವಡ ಉದಾವು ನಾ ಪಾವ್ ಇದು ಬ್ರೆಡ್ ಜಾಸ್ತಿ ಅದಾವೆ ನಾಳೆಗೆ ನಾ ಪಲ್ಯ ಐತ್ರಿ ಬಟಾಟಿ ಪಲ್ಯ ಫ್ರಿಜ್ ಇಟ್ಟೀನಿ ನಾಳೆಗೆ ಏನೈತ್ರಿ ಇದು ಹಿಟ್ಟು ನಾದಿ ಪರೋಟ ಇದು ಮಾಡ್ತೀನಿ ನೋಡಿ ಆಲೂ ಪರೋಟ ಮಾಡಿದ್ರೆ ಮಸ್ತ್ ಆಗುತ್ತೆ ಗೋಧಿ ಹಿಟ್ಟು ನಾದಕ್ಕೆ ಅದ್ರೊಳಗೆ ಇಟ್ಟು ಹೂರ್ನಾಗತ್ತೆ ಆಲೂ ಪರೋಟ ಈಗ ನಾ ಶ್ರಾವಣ ಕುರುಕುರು ಒಂದು ಸಿದ್ದು ತಿನ್ನಕತ್ತಾಳಿ ಬಾಯ್ ಹೇಳ್ಬಿಡ್ರಿ ಗುಡ್ ನೈಟ್ ನಾಳೆ ಸಿಗೋಣ ನಮ್ಮ ಬೇಬಿ ಚಂದ ಐತೆ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ನಾಳೆ ವಿಡಿಯೋ ಸಿಗ್ತೀನಿ
ಎಲ್ಲ ಅಷ್ಟು ಎತ್ತಿಟ್ಟು ನೋಡಿ ಶ್ರಾವಣಿ ಇನ್ನು ಮೆಣಸಿನ್ಕಾಯಿ ಮತ್ತು ಕರಿ ಇಲ್ಲರಿ ಸುಮ್ಮನೆ ತಿನ್ನೋಣ ಬಿಡೋಣ ಅಂತೇಳಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಆ ವಿಡಿಯೋ ಸಿಗೋಣ ಮತ್ತೆ. ಕಂಟಿನ್ಯೂ ವಿಡಿಯೋ ಬರ್ತಾ ಇರ್ತಾವೆ, ನೀವು ನೋಡ್ತಾ ಇರಿ. ನೀವು ನೋಡಿದಷ್ಟು ಸಪೋರ್ಟ್ ಮಾಡಿದಷ್ಟು ನಮಗೆ ಖುಷಿ ಆಗುತ್ತೆ ವಿಡಿಯೋ ಮಾಡಿ ಎಂಜಾಯ್ ಮಾಡ್ರಿ. ಹ್ಞೂ ಎಂಜಾಯ್ ಮಾಡ್ರಿ. ಹ್ಞೂ ಬಾಯ್, ಗುಡ್ ನೈಟ್.